ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಲಾಸ್ಟ್ ವಿಡಿಯೋದಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರೋಂಥ ಫ್ರಾಕ್ಸ್ 2 ಫ್ರಾಕ್ ಇದೆ. ಆ ಫ್ರಾಕ್ನ ಯಾವ ಥರ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಬಂದಿದೆ ಅನ್ನೋದನ್ನು ಒಂದು ಬೊಂಬೆಗೆ ಹಾಕಿ ತೋರಿಸ್ಕೊಡ್ತಾ ಇದ್ದೀವಿ, ಯಾವ ಥರ ನಮ್ಮ ಫಿನಿಶಿಂಗು ಯಾವ ಥರ ಬಂದಿದೆ ಅಂತ. ಅದೇ ರೀತಿ ನಾವು 2 ಹ್ಯಾಂಡ್ ವರ್ಕ್ ಬ್ಲೌಸ್ನ ರೆಡಿ ಮಾಡಿದ್ದೀವಿ. ಆ ಬ್ಲೌಸು ಮತ್ತು ಫಿಟ್ಟಿಂಗು ಫಿನಿಶಿಂಗು ಕಟಿಂಗು ತೋರಿಸ್ಕೊಡ್ತೀನಿ. ಅದೇ ರೀತಿ ಅದನ್ನು ಯಾವ ಫಿನಿಶಿಂಗ್ ಬಂದಿದೆ ಅನ್ನೋದನ್ನು ಬೊಂಬೆಗೆ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ನಮ್ಮ ವಿಡಿಯೋನ ಲೆಂತ್ ಆಗಿದ್ದನ್ನು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನಾವು ಪ್ರತಿಯೊಂದು ಮಾರ್ಕಲ್ಲೇ ಆಗಲಿ ಕಟಿಂಗೇ ಆಗಲಿ ನಿಮ್ಗೆ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ನಮ್ಮ ವಿಡಿಯೋನ ಅರ್ಥ ಆಗುತ್ತೆ. ಓಕೆನಾ? ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗಂತ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರು ಕಲಿಬೇಕು ಅಂದ್ಕೊಂಡಿರೋ, ಕಲ್ತಿರೋರು ಏನೋ ಸ್ಮಾಲ್ ಡೌಟ್ಸ್ ಇದ್ರೂ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಇಲ್ಲ ಕಾಮೆಂಟ್ ಮಾಡಿ ನಿಮ್ಗೆ ಏನೋ ಡೌಟ್ ಬಂತು ಅಂದರೆ. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲಾದರೂ ಮಾಡಿ, ಇಲ್ಲ ವಾಟ್ಸಪ್ಪಲ್ಲ ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸಿ. ಓಕೆನಾ? ಇದು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು, ಅರೇ ಸೀರೆಯಲ್ಲಿ ಫ್ರಾಕ್ಸ್ ಹೊಲಿಯೋದನ್ನು ತೋರಿಸ್ಕೊಡಿ ಡಿಫ್ರೆಂಟ್ ಆಗಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಬ್ಲ್ಯಾಕ್ ಕಲರ್ನ ಸ್ಮೂತ್ ಆಗಿರೋದು ಕ್ರೇಪ್ ಮೆಟೀರಿಯಲ್ ಅಲ್ಲಿ ಇಲ್ಲಿ ಈ ಥರ ಫ್ರಿಲ್ಸ್ ಬರ್ದಿರ ಕ್ರಾಸ್ ಕಟಿಂಗ್ ಮಾಡಿ ಜಿಗ್ಜಾಗ್ ಮಾಡಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಏನು ಮಾಡ್ತೇನೆ, ಕಾಟನ್ ಸೀರೆ ಬಂದ್ಬಿಟ್ಟು ಇದಕ್ಕೆ ಕ್ರಾಸ್ ಕಟಿಂಗ್ ಮಾಡಿ ಜಿಗ್ಜಾಗ್ ಮಾಡಿದ್ರೆ ಇದೊಂಥರ ಎತ್ಕೊಳ್ಳೋಂಗೆ ತುಂಬ ದಪ್ಪ ಥರ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಏನು ಮಾಡಿದ್ವಿ, ಈ ಥರ ನೋಡಿ, ಈ ಥರ ಫ್ರಿಲ್ಸ್ ಬಂದು ಕೆಳಗಡೆ ಬಾರ್ಡ್ರಿ ಬಂದು ರೆಗ್ಯುಲರ್ ಸೀರೆ ಇರುತ್ತಲ್ಲ ಆ ಸೀರೆಯಲ್ಲೆಲ್ಲ ಕೆಳಗಡೆ ಇದು ಮಾಡಿದ್ದೀನಿ. ಪಲ್ಲುನ ಕಟ್ ಮಾಡಿಬಿಟ್ಟು ಫ್ರಂಟಲ್ಲಿ ಈ ಥರ ನೋಡಿ ಈ ಥರ ಮಾಡಿದ್ದೀನಿ. ಈ ಥರ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ಪ್ಲೈನ್ ಕೊಟ್ಟಿದ್ದೀನಿ. ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ಪಲ್ಲುನ ಯೂಸ್ ಮಾಡಿದ್ದೀನಿ. ಮತ್ತು ಇದು ಟೈಮ್ ಮಾಡಿ ಇದು ಹಾಕಿದ್ದೀನಿ. ಮತ್ತು ಬ್ಯಾಕ್ ಜಿಪ್ ಹಾಕಿದ್ದೀನಿ. ಜಿಪ್ಪಿರೋ ಕಡೆನೇ ಇಲ್ಲೂ ಜೈಂಟ್ ಕೊಟ್ಟಿದ್ದೀನಿ, ಒಂದೇ ಜೈಂಟು ನೋಡಿ. ಬ್ಯಾಕಲ್ಲಿ ಡಾಟ್ ಹೊಡ್ತೀವಿ. ಈ ಥರ ನೆಕ್ಕಲ್ಲಿ ಪೈಪಿಂಗ್ ಮಾಡಿದ್ದೀನಿ. ಡಾಟು ಸಮೇತ ನೋಡಿ ಎಷ್ಟು ನೀಟಾಗಿ ಒಂದು ರಿಂಕಲ್ಸ್ ಇಲ್ಲದೇ ನೀಟಾಗಿ ಫಿನಿಶಿಂಗಾಗಿ ಮಾಡಿಕೊಟ್ಟಿದ್ದೀನಿ. ಇದನ್ನೆಲ್ಲ ಹೊಲಿಯೋದು ತೋರಿಸ್ಕೊಡ್ಬೋದು, ಬಟ್ ಸೇಮೇ ಆಗುತ್ತೆ. ಇವಾಗ ನಾವು ರೆಗ್ಯುಲರಾಗಿ ಬ್ಲೌಸ್ ಯಾವ ಥರ ಹೊಲಿತೀವಿ ನೀಟ್ ಫಿನಿಶಿಂಗ್ ಅದೇ ಸೇಮ್ ಹೊಲಿಬೇಕು. ಮತ್ತು ಇದು ಲೆಂತ್ ಇರುತ್ತೆ. ನಾನು ಬರೀ ಫಿಲ್ಸ್ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ, ಮಿಕ್ಕಿದೆಲ್ಲ ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದು ರೆಗ್ಯುಲರ್ ಪ್ರಿನ್ಸಸ್ ಕೊಟ್ಟು ಏನು ಮಾಡ್ತೀವಿ ಬ್ಲೌಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೊಲಿಯೋ ತೋರಿಸ್ಕೊಂಡು ಅದೇ ಥರ ಸೇಮ್ ಬರುತ್ತೆ. ಈ ಪ್ರಿನ್ಸಸ್ ಕಟ್ ಎಲ್ಲ ಸೇಮ್ ಬರುತ್ತೆ. ಇಲ್ಲಿ ಹೆಮ್ಮಿಂಗ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ತೀವಿ. ಆ ಫೋಲ್ಡಿಂಗ್ನ ಹಂಗೆ ಬಿಟ್ಬಿಟ್ಟು ಇದನ್ನು ಹಿಂಗೆ ಉಲ್ಟಾ ಮೇಲೆ ಸೀದಾ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಓವರ್ಲಾಕ್ ಮಾಡಿ ಫಿನಿಶ್ ಮಾಡ್ತೀವಿ. ಮತ್ತು ಈ ಫ್ರಿಲ್ಸ್ನ ಬಂದ್ಬಿಟ್ಟು 1 ಇಂಚ್ ಮೇಲ್ಗಡೆ 1 ಇಂಚ್ ಬರೋ ಥರ ಎಲ್ಲ ಒಂದೇ ಲೆವೆಲ್ ಬರೋ ಥರ ಮೆಜರ್ಮೆಂಟ್ ಟೇಪ್ ಹಾಕ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ಬರ್ತೀವಿ. ಅದಾದಮೇಲೆ ಅಟ್ಯಾಚ್ ಮಾಡ್ತೀವಿ. ಅದೇ ರೀತಿ ಈ ಜೈಂಟ್ನ ಇದು ಫಸ್ಟು ಸೈಡು ಹೊಲ್ಕೊಂಡ್ಬಿಡ್ತೀವಿ. ಸೈಡ್ ಹೊಲ್ದಾದ್ಮೇಲೆ ಇಲ್ಲಿ ಒಂದೇ ಕಡೆ ಗ್ಯಾಪ್ ಇರುತ್ತೆ. ಇಲ್ಲಿಂದ ಸುತ್ತಾಡ್ಕೊಂಡು ಇಲ್ಲಿವರೆಗೂ ಮಾಡ್ಕೊತೀವಿ. ಅದಾದಮೇಲೆ ಇಲ್ಲಿ ಒಂದೇ ಸರಿ ಜಿಪ್ಪಲ್ಲಿ ಹಾಕ್ತೀವಿ. ಈ ಒಂದೇ ಕಡೆನೂ ಜೈಂಟ್ ಇರುತ್ತೆ. 2 ಕಡೆ ಜೈಂಟ್ ಏನಿರಲ್ಲ, ಒಂದೇ ಕಡೆ ಜೈಂಟ್ ಬರುತ್ತೆ. ಮತ್ತು ಟೈಂಗ್ ಹಾಕಿ ಈ ಥರ ಫಿನಿಶ್ ಮಾಡ್ತೀವಿ. ಮತ್ತು ನಾರ್ಮಲ್ಲು ಕ್ರೇಪ್ ಮೆಟೀರಿಯಲ್ದಾಗ ಏನು ಮಾಡ್ತೀವಿ, ಕ್ರಾಸಾಗಿ ಕಟ್ ಮಾಡ್ತೀವಿ, ರೌಂಡಾಗಿ ಕಟ್ ಮಾಡ್ಕೊತೀವಿ. ಅದೇ ಥರ ಇದು ಕಾಟನ್ ಸೀರೆ ಇರೋದಕ್ಕೆ ಇದಕ್ಕೆ ಏನು ಮಾಡ್ತೀನಿ, ಲೈನಿಂಗ್ನ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಫ್ರಂಟಲ್ಲಿ 3 ಕಲ್ಲಿ ಬರುತ್ತೆ, ಇಲ್ಲಿ ಸಣ್ಣ ಬರುತ್ತೆ. ಫ್ರಂಟಿಗೆ ಎಷ್ಟು ಬರಬೇಕು ಮೆಜರ್ಮೆಂಟ್ ಡಿವೈಡ್ ಮಾಡಿಕೊಂಡು 3 ಕಲ್ಲಿ ಮಾಡಿ ಕೆಳಗಡೆ ಅಗಲ ಮಾಡ್ತೀವಿ. ನೋಡಿ ಈ ಥರ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಕಲ್ಲಿ ಬರುತ್ತೆ. ಇಷ್ಟು ಅಗಲ ಮಾಡಿ ಕಲ್ಲಿನ ಕಟ್ ಮಾಡಿ ಕಲ್ಲೀಸು ಕಟ್ ಮಾಡ್ತೀವಿ. ಲೈನಿಂಗಲ್ಲಿ ಕಾಟನ್ ಲೈನಿಂಗ್ಗೆ ಕಾಟನ್ನೇ ಹಾಕ್ತೀವಿ. ಕಾಟನ್ದು ಫ್ರಾಕ್ಗೆ ಹಾಕಿ ಕಲ್ಲಿ ಕಟ್ ಮಾಡಿಬಿಟ್ಟು ಸೇಮ್ ಅದ್ರ ಜೈನ್ ಮಾಡಿ ಓವರ್ಲಾಕ್ ಕೊಡೋದು ಫಿನಿಶ್ ಮಾಡ್ತೀವಿ. ಅದಾದಮೇಲೆ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಹೊಲಿದು ನೀಟಾಗಿ ಐರನ್ ಮಾಡಿಬಿಟ್ಟು ಈ ಥರ ಫ್ರಿಲ್ಸ್ನ ಕುಂದಿಸ್ತೀವಿ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಒಂದು ಸ್ಮಾಲ್ ಫ್ರಾಕ್ ಇದೆ, ಅದು ಸೇಮ್ ಜಿಗ್ಜಾಗ್ ಮಾಡಿ ಇದು ಮಾಡಿರೋದು. ಅದಾದಮೇಲೆ ಒಂದು ಬ್ಲೌಸ್ ಹಾಕಿ ತೋರಿಸ್ಕೊಡ್ತೀನಿ. ಓಕೆ, ಇದೊಂದು ನಾರ್ಮಲ್ಲು ಮೆಟೀರಿಯಲ್ಲು, ಸೀರೆ ಬಟ್ಟೆ ಏನಿಲ್ಲ, ಇನ್ನೇ ಶೋಗೋಸ್ಕರ ತೊಗೊಂಬರ್ಬೇಕು ಅಂತ ಒಂದು ಬಟ್ಟೆ ಡಿಫ್ರೆಂಟ್ ಆಗಿದೆ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ನೋಡಿ ಆಮೇಲೆ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ. ಹಾರ್ಟ್ ಸಿಂಬಲ್ ಇರೋವಂಥದ್ದು. ಇದು ಸಿಂಪಲ್ಲಾಗಿ ಬಂದಿದ್ದೀನಿ. ರೆಗ್ಯುಲರಾಗಿ ಏನು ಮಾಡ್ತೀವಿ, ಗೌನ್ಸ್ ಅಂದರೆ ಫುಲ್ ಲಾಂಗು ಬರುತ್ತೆ, ಶಾರ್ಟು ಬರುತ್ತೆ. ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಸ್ವಲ್ಪ ನೀಗಿಂತ ಕಮ್ಮಿ ಇರೋವಂಥ ಲೆಂತ್ ಮಾಡಿದ್ದೀನಿ. ಸೇಮ್ ಇದಕ್ಕೂ ಅಷ್ಟೇ ರೆಗ್ಯುಲರಾಗಿ ಏನು ಮಾಡ್ತೀವಿ ಅದೇ ಥರ ನೋಡಿ. ನೆಕ್ಕು ರೌಂಡ್ ನೆಕ್ಕೆ ಮಾಡಿದ್ದೀನಿ, ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಇದು ಬಾಡಿ ಯೋಕ್ ಎಲ್ಲಿವರೆಗೂ ಶೇಪ್ ಬರುತ್ತೆ ಅಲ್ಲಿವರೆಗೂ ನೋಡಿಕೊಂಡು ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಲೀವ್ಸು ನಾನು ಬಂದು ಈ ಫ್ಲವರ್ ವೈಟ್ ಇರೋದ್ರಿಂದ ವೈಟ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ ಇದು ಕ್ರಾಸ್ ಕಟಿಂಗ್ ಮಾಡಿದ್ದೀನಿ. ಈ ಒಳಗಡೆ ಇರೋದು ಈ ಕ್ರೇಪ್ ಲೈನಿಂಗ್ ಹಾಕಿ ಇದಕ್ಕೂ ಸೇಮ್ ಕ್ರಾಸ್ ಕಟಿಂಗ್ ಮಾಡಿ ಎರಡಕ್ಕೂ ಜಿಗ್ಜಾಗ್ ಮಾಡಿದ್ದೀನಿ. ಜಿಗ್ಜಾಗ್ ಮಾಡಬೇಕಾದ್ರೆ ತುಂಬ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಸ್ಟ್ರಾಂಗ್ ಎಷ್ಟು ಗಟ್ಟಿಯಾಗಿ ಬಟ್ಟೆ ಎಳೆದಿಂಗ್ ಬಿಟ್ಟರೆ ನೋಡಿ ಈ ಥರ ನಿಂತ ಸ್ವಲ್ಪ ಕಾಣಿಸುತ್ತೆ. ಅದು ಇದ್ರ ಒಳಗಡೆ ಇನ್ನೊಂದು ವೈರ್ ಹಾಕಿ ಮಾಡ್ತೀವಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ ಥರ ಮಾಡೋದನ್ನ ನಿಮಗೆ
ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಫಿಟ್ಟಿಂಗ್ ಇದೆ. ಆರ್ಮೋಲು ಅಷ್ಟೇ ನೋಡಿ, ಇಲ್ಲೆಲ್ಲ ಹಿಂಗೆ ಉಟ್ಕೊಳ್ಳೋದು, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರೋದು, ಹಿಂಗೆ ಜಾರೋದು ಆ ಥರ ಏನೂ ಬರೋಲ್ಲ. ಆ ಥರ ಬರ್ದಿರ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದಿಂದ ಹಿಡಿದು ಫಿನಿಶ್ ಆಗೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಒಂದು ಸೂರು ರಿಂಕಲ್ಸ್ ಬಂದರೆ ನಾವು ಯಾವ ಥರ ಅಟ್ಯಾಚ್ ಮಾಡಿ ಕೆಲಸ ಫಿನಿಶ್ ಮಾಡ್ತೀವೋ ಅದೇ ಥರ ನಿಮಗೆ ರೆಡಿ ಆದಮೇಲೆ ಅಷ್ಟೇ ಫಿನಿಶಿಂಗ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಹೊಲಿಯೋದನ್ನು ನೀಟ್ ಫಿನಿಶಿಂಗ್ ಹೊಲಿಯೋದು ಕಲ್ತಿದ್ದೀವಿ ಅಂತಂದರೆ 50% ಕಟಿಂಗ್ ಬಂದಾಗೆ. ಅದಾದಮೇಲೆ ಕಟ್ ಮಾಡೋದು ತುಂಬ ಈಸಿ. ಅದಕ್ಕೆ ಪ್ರತಿಯೊಂದನ್ನು ನಮ್ಮ ವಿಡಿಯೋಗಳನ್ನ ಎಲ್ಲರಿಗೂ ಹೇಳೋದು ಅಷ್ಟೇ, ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಾವು ಪ್ರತಿಯೊಂದನ್ನು ಹೊಲಿಯೋದನ್ನು ತೋರಿಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈ ಥರ ಬರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ನೋಡಿ ಸೈಡ್ ಜಿಪ್ ಇದೆ. ಇಲ್ಲಿ ಜಿಪ್ ಇರೋದು ಗೊತ್ತಾಗಲ್ಲ ನೋಡಿ, ಸೈಡಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ, ಶೇಪಾಗಿ ಬಂದಿದೆ. ಇಲ್ಲಿ ಹಾಕೋಬೇಕಾದ್ರೆ ಈಸಿಯಾಗಿ ಅಂತ ಈ ಥರ ನೋಡಿ ಸೈಡ್ ಜಿಪ್ ಕೊಟ್ಟಿರ್ತೀವಿ. ಒಂದೊಂದಕ್ಕೆ ಬ್ಯಾಕ್ ಜಿಪ್ಪು ಕೊಡ್ತೀವಿ. ಒಬ್ಬೊಬ್ಬರಿಗೆ ಕಂಫರ್ಟ್ ಇರಲ್ಲ ಅಂತಂದರೆ ಈ ಥರ ಸೈಡ್ ಜಿಪ್ ನೋಡಿ, ಜಿಪ್ ಇದೆಯಾ ಅಂದ್ರೂ ಗೊತ್ತಾಗಲ್ಲ, ಆ ಥರ ಫಿನಿಶ್ ಮಾಡಿಕೊಡ್ತೀವಿ. ಅದು ಯಾರ್ಯಾರು ಕಂಫರ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಬ್ಯಾಕ್ ಜಿಪ್ಪಾ ಫ್ರಂಟ್ ಜಿಪ್ಪಾ ಅನ್ನೋದನ್ನು ನಾವು ಡಿಸೈಡ್ ಮಾಡಿಕೊಂಡು ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಿ. ಪ್ರತಿಯೊಂದು ಅಷ್ಟೇ ರಿಂಕಲ್ಸ್ ಅಷ್ಟೇ. ಇಲ್ಲಿ ನೋಡಿ ಕ್ರಾಸ್ ಕಟಿಂಗ್ ಇಲ್ಲೇನೂ ಇಲ್ಲ, ಕೆಳಗಡೆ ವ್ಯೂಸ್ ನೋಡಿ ಫ್ರಂಟಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಅದನ್ನು ರೌಂಡಾಗಿ ಕಟ್ ಮಾಡ್ಬೋದನ್ನ ನೀಟಾಗಿ ತೋರಿಸ್ಕೊಡ್ತೀನಿ. ಇದು ಈ ಫ್ರಾಕು. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಹಾಕಿ ತೋರಿಸ್ಕೊಡ್ತೀನಿ. ಇದು ನಾವು ಮಾಡಿರೋಂಥ ಎಂಬ್ರಾಯ್ಡ್ರಿ ವರ್ಕು ಪ್ಲಸ್ ಇದು ಹ್ಯಾಂಗಿಂಗ್ಸು, ಇದು ಬ್ಲೌಸು. ಈ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ತೋರಿಸಿದ್ದೆ ಒಂದು ಯಾವ ಥರ ಬರೋ ಪೇಪರ್ ಇಟ್ಬಿಟ್ಟು ನಿಮ್ಗೆ ತೋರಿಸಿ ಸ್ಲೀವ್ಸಲ್ಲಿ ಫ್ಲವರ್ ಬಂದಿದೆ ಅಂತ. ಅದೇ ರೀತಿ ಇವಾಗ ಬ್ಯಾಕಲ್ಲಿ ಸೇಮ್ ವರ್ಕ್ನ ಫಿನಿಶ್ ಮಾಡಿದ್ದೀವಿ. ಇದು ಟೈಯಿಂಗ್ದು. ಟೈಂಗಿಗೆ ಇದಕ್ಕೆ ಮ್ಯಾಚಿಂಗ್ ಆಗೋ ಥರನೇ ಈ ಥರ ರೌಂಡ್ಗೆ ಹಾಕಿದ್ದೀನಿ. ಮತ್ತು ಇದು ಅಷ್ಟೇ ಬ್ಯಾಕಲ್ಲಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ. ಮೈಸೂರು ಸಿಲ್ಕು ತುಂಬ ಸಾಫ್ಟ್ ಇರುತ್ತೆ, ಆದ್ರೂ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ವರ್ಕು. ಮತ್ತು ಈ ಡಾಟ್ಗಳು ಅಷ್ಟೇ, ಫಿನಿಶಿಂಗು ಅಷ್ಟೇ. ಇಲ್ಲಿ ಎಡ್ಜಲ್ ಪೈಪಿಂಗು ಎಲ್ಲ ನೀಟಾಗಿ ಫಿನಿಶ್ ಮಾಡಿ ಬಂದಿದೆ. ಎಲ್ಲೂ ರಿಂಕಲ್ಸೇ ಬರಲ್ಲ. ರೌಂಡ್ ನೆಕ್ಕು ಡೀಪ್ ಇದೆ, ವಿತ್ ಕಪ್ಸು ಇದೆ. ಅಲ್ಲಲ್ಲಿ ಗ್ಯಾಪ್ ಹಿಡಿದರೆ ಈ ಥರ ಡಾಟ್ಸು ಕೊಟ್ಟಿದ್ದೀನಿ. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ. ಮತ್ತು ಇದು ಸ್ಲೀವ್ಸ್ಗೆ ಫ್ಲವರು ಉದ್ದ ಸ್ಲೀವ್ಸ್ ಇದೆ. ಇಲ್ಲಿ ಕೆಳಗಡೆ ಸೀರಿಯಲ್ ಅಂತ ಬಂದಿರೋಂಥ ಬಾರ್ಡ್ರು, ಈ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪೈಪಿಂಗ್ ಕೊಟ್ಟಿದ್ದೀನಿ. ಇದು ನೋಡಿ ಇಲ್ಲಿ ಫ್ಲವರ್ಸು ಕರೆಕ್ಟಾಗಿ ಸೆಂಟ್ರಲ್ಲಿ ಎಷ್ಟು ನೀಟಾಗಿದೆ ನೋಡಿ ಫ್ಲವರು. ಕಸ್ಟಮರ್ ಕಳಿಸಿರೋಂಥ ಫ್ಲವರು. ಕಟ್ ಮಾಡಬೇಕಾದ್ರೆ ಫೋಟೋದಲ್ಲಿ ತೋರಿಸಿಲ್ಲ ಹಿಂದೆ ವಿಡಿಯೋದಲ್ಲಿ ನೋಡಿ. ಎಲ್ಲ ರೆಡಿ ಆದಮೇಲೆ ಒಟ್ಟೊಟ್ಟಿಗೆ ಒಂದೊಂದು ಬ್ಲೌಸ್ ಹಾಕಿದ್ರೆ ಕಮ್ಮಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಮೂರು ಈ ಥರ ಒಟ್ಟಿಗೆ ಡಿಸೈನ್ ಮಾಡಿ ಹಾಕ್ತಾಯಿದ್ದೀನಿ. ಅದೇ ರೀತಿ ಫ್ರಂಟು ಒಂದು ಸೈಡ್ ವರ್ಕ್ ಈ ಥರ ಬರುತ್ತೆ. ಮತ್ತು ಬ್ಯಾಕಿಗೆ ಅದಕ್ಕೆ ಯಾವ್ದು ಬ್ಲೌಸ್ ಅಂದರೆ ಅದಕ್ಕೆ ಮ್ಯಾಚಿಂಗ್ ಈ ಥರ ನಾವೇ ರೆಡಿ ಮಾಡ್ಕೊಳ್ತೀವಿ. ಆ ಥರ ಇದು ಫಿಟ್ಟಿಂಗ್ ಈ ಥರ ಇದೆ. ಕಟಿಂಗು ತೋರಿಸ್ಕೊಂಡು, ಸ್ಟಿಚಿಂಗ್ ತೋರಿಸ್ಕೊಂಡ್ವಿ, ಫಿಟ್ಟಿಂಗು ತೋರಿಸ್ಕೊಂಡು. ಇದು ಇವತ್ತಿನ ವಿಡಿಯೋ. ಇದು ಸಿಲ್ಕ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಸ್ಯಾರಿ ಇದೆ, ಆರೆಂಜ್ ಕಲರ್ ಬ್ಲೌಸು. ಫ್ರಂಟು ಮಿನಿ ಕ್ಲೋಸ್ ನೆಕ್ಕು ಬೋಟ್ ನೆಕ್ ಥರ ಬರುತ್ತೆ ನೋಡಿ. ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು. ಫ್ರಂಟು ಎಲ್ಲೂ ರಿಂಕಲ್ಸ್ ಇದೆ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ಥರ ಬಂದಿದೆ. ಮತ್ತು ಬ್ಯಾಕ್ ಹುಕ್ಸ್ ಇದೆ, ತೋರಿಸ್ಕೊಡ್ತೀನಿ ಅದನ್ನು ನೋಡಿ. ಫಿನಿಶಿಂಗ್ ಫ್ರಂಟ್ ಯಾವ ಥರ ಬರುತ್ತೆ ಅಂತ, ನಮ್ಮ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಈ ಥರ ಬರುತ್ತೆ. ಪ್ರಿನ್ಸಸ್ ಕಟ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಇದು ವೇಸ್ಟಲ್ಲಿ ನೋಡಿ ಶೇಪ್ ಎಲ್ಲಿ ಬರಬೇಕು ಅಲ್ಲೇ ಬರಬೇಕು, ಫಿಟ್ಟಿಂಗ್ ಎಲ್ಲಿ ಬರಬೇಕು ಅಲ್ಲೇ ಬರಬೇಕು. ಇಲ್ಲಿ ಲೂಸು ಬರೋಲ್ಲ ನೋಡಿ, ರಿಂಕಲ್ಸ್ ಬರೋಲ್ಲ. ಇಲ್ಲಿ ಒಬ್ಬೊಬ್ರು ನೆಕ್ಕಲ್ಲಿ ಲೂಸ್ ಬರುತ್ತೆ, ಅದನ್ನೂ ಬರೋಲ್ಲ. ನೆಕ್ ನೋಡಿ ಎಷ್ಟು ನೀಟಾಗಿ ನಟ್ಟಿಸಿದಾಗ ಕುತ್ಕೊಂಡಿದೆ. ಇದು ಫಿನಿಶಿಂಗು. ಮತ್ತು ಇದು ನೋಡಿ ಐರನ್ ಮಾಡಿದ್ದೀನಿ. ಸ್ಲೀವ್ಸು ಬಾರ್ಡರ್ ಆಗಲೇ ಇರೋದ್ರಿಂದ ಕೆಳಗಡೆ ಮಾತ್ರ ಈ ಥರ ವರ್ಕ್ ಮಾಡಿಸಿದ್ದೀವಿ, ಮೇಲ್ಗಡೆ ಎಲ್ಲ ಪ್ಲೈನ್ ಇದೆ. ಐರನ್ ಈ ಥರ ಫಿನಿಶಿಂಗ್ ಮಾಡೋದು. ಅದೇ ರೀತಿ ಬ್ಯಾಕಲ್ಲಿ ನೋಡಿ, ಬ್ಯಾಕಲ್ಲಿ ಲುಕ್ಸ್ ಇದೆ ನೋಡಿ. ಬೋಟ್ ನೆಕ್ ಈ ಥರ ಬಂದು ಇಲ್ಲಿ ಓಪನ್ ಬಂದು ಅದಕ್ಕೆ ಕಟ್ ವರ್ಕ್ ಮಾಡಿಸ್ತೀನಿ ನೋಡಿ. ಇದು ಲೂಪು ಬಟನ್ ಇದು ನೋಡಿ. ಈ ಬಟನ್ಗೂ ಇದೇ ಥರ ಒಂದು ಕವರ್ ಮಾಡಿಸಿ ಹಾಕಿದ್ದೀನಿ. ಇಲ್ಲಿ ಲೂಪು ಬಟನ್ನು ಈ ಥರ ಇಲ್ಲಿ ಬ್ಯಾಕ್ಸಸ್ ಬರುತ್ತೆ. ಬ್ಯಾಕ್ಸಲ್ಲೂ ಅಷ್ಟೇ ನೋಡಿ ಈ ಥರ ಎಲ್ಲೂ ರಿಂಕಲ್ಸ್ ಇಲ್ಲ ನೋಡಿ. ಡಾಟ್ ಸಮೇತ ಎಲ್ಲೂ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿ ಇಲ್ಲಿ ಅಲ್ಲಿಗೆ ರೆಗ್ಯುಲರಾಗಿ ಡಾಟ್ ಕೊಡ್ತೀವಿ ನಾವು. ಆ ಥರ ಫಿನಿಶಿಂಗ್ ಮಾಡಿ ಕೊಡ್ತೀನಿ ನೋಡಿ. ಎಷ್ಟು ನೀಟಾಗಿದೆ ಗೊಂಬೆ ಇದ್ದಾಗೆ ಈ ಥರ. ಇದು ಇವತ್ತಿನ ವಿಡಿಯೋ. ಈ ಫಿಟ್ಟಿಂಗು ಕಟಿಂಗು ಸ್ಟಿಚಿಂಗ್ ಆಗಲಿ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡೋರು ಆಗಲಿ ಇಲ್ಲ ಮಾಡಿ ನೋಡಿರೋ ಆದರೂ ಪರವಾಗಿಲ್ಲ, ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಪ್ರತಿಯೊಂದೂ ನಿಮಗೆ ಏನೇನು ಡೌಟ್ ಇದೆ ಕ್ಲಿಯರ್ ಆಗುತ್ತೆ. ಇಲ್ಲ ಎಲ್ಲಿ ಡೌಟ್ ಇದೆಯೋ ನನಗೆ ಅಲ್ಲೇನೋ ಕೆಳಗಡೆ ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡಿ, ಸರ್ ಈ ಥರ ಡೌಟ್ ಇದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಖಂಡಿತವಾಗ್ಲೂ ಅದನ್ನು ನನ್ನ ವಿಡಿಯೋ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನನಗೆ ಕಾಲ್ ಆದರೂ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಾದರೂ ಟೆಕ್ಸ್ಟ್ ಮೆಸೇಜ್ ಮಾಡ್ತಾನೋ ಅದು ರಿಪ್ಲೈ ಮಾಡಿ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಏನೇ ಡೌಟ್ ಇದ್ರೂ ನನಗೆ ಎಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ, ಓಕೆನಾ? ಡನ್.